ಚಿತ್ರದುರ್ಗ ಕ್ಷೇತ್ರದ ಟಿಕೆಟ್ ಕಾರಜೋಳ ಅವರಿಗೆ ಕೊಟ್ಟದ್ದಕ್ಕೆ ಬಿಜೆಪಿಯಲ್ಲಿ ಬಂಡಾಯ ಜೋರಾಗ್ತಾ ಇದೆ. ಬಿಜೆಪಿ ಶಾಸಕ ಚಂದ್ರಪ್ಪ ಹಾಗೆ ಅವರ ಪುತ್ರ ರಘುಚಂದ್ರನ್ ಬಂಡಾಯದ ಬಿಸಿಯನ್ನ ತಟ್ಟಿಸ್ತಾ ಇದ್ದಾರೆ. ಕಾರಣ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಚಂದ್ರಪ್ಪ ಅವರ ಪುತ್ರ ರಘುಚಂದ್ರನ್ ಲಾಸ್ಟ್ ಮೊಮೆಂಟ್ ವರೆಗೂ ಕೂಡ ತನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ರು. ದೆಹಲಿಯಲ್ಲಿ ಮಾಜಿ ಸಿಎಂ ಎಚ್.ಡಿ.ಕೆ ಅವರನ್ನ ಭೇಟಿ ಕೂಡ ಆಗಿದ್ರು. ಆದ್ರೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ರಘುಚಂದ್ರನ್ ಸ್ಪರ್ಧಿಸ್ತಾರಾ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಅಂತ ರಘುಚಂದ್ರನ್ ಪಕ್ಷೇತರ ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ನಾಯಕರ ಮಾತಿಗೂ ಕೂಡ ರಘುಚಂದ್ರನ್ ಡೋಂಟ್ ಕೇರ್ ಅಂತಿದ್ದಾರೆ. ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ರಘುಚಂದ್ರನ್ ಪಟ್ಟು ಹಿಡಿದಿದ್ದಾರೆ. ಏಪ್ರಿಲ್ 3ರಂದು ನಾಮಪತ್ರ ಸಲ್ಲಿಕೆಗೆ ರಘುಚಂದ್ರನ್ ಸಜ್ಜಾಗಿದ್ದಾರೆ. ಚಳ್ಳಕೆರೆ, ಹೊಳಲ್ಕೆರೆ ಸೇರಿ ಎಲ್ಲಾ ಕ್ಷೇತ್ರದಲ್ಲೂ ಮುಖಂಡರ ಸಭೆ ನಡೆಸುತ್ತಾರೆ. ಏಪ್ರಿಲ್ 3ಕ್ಕೆ ಕಾರ್ಯಕರ್ತರ ಜೊತೆ ನಾಮಪತ್ರ ಸಲ್ಲಿಕೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಚುನಾವಣಾ ಕಣದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತಿದ್ದಾರೆ ರಘುಚಂದ್ರನ್. ಒಂದು ಕಡೆ ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದ್ರನ್ ಲೋಕಸಭಾ ಕ್ಷೇತ್ರದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ದೆಹಲಿಯಲ್ಲಿ ಮಾಜಿ ಸಿಎಂ ಎಚ್.ಡಿ.ಕೆ ಅವರನ್ನ ಕೂಡ ಭೇಟಿಯಾಗಿ ಬಂದಿದ್ರು. ಎಲ್ಲಾ ರೀತಿಯಾದಂತಹ ಒತ್ತಡವನ್ನ ಹೇರ್ತಾ ಇದ್ರು. ಮತ್ತೊಂದು ಕಡೆ ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆಯೂ ಕೂಡ ಲಾಸ್ಟ್ ಮೊಮೆಂಟ್ ವರೆಗೂ ಕಾದಿದ್ರು, ನನಗೆ ಟಿಕೆಟ್ ಸಿಗುತ್ತೆ ಅಂತ. ಆದ್ರೆ ಯಾವಾಗ ಅವರು ಟಿಕೆಟ್ ವಂಚಿತರಾದ್ರು ಈಗ ಅವರ ಅಸಮಾಧಾನ ಭುಗಿಲೆದ್ದಿದೆ. ಚುನಾವಣಾ ಕಣದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತಿದ್ದಾರೆ. ಚಂದ್ರಪ್ಪ ಅವರು ನಮ್ಮ ಸೀನಿಯರ್, ನಮ್ಮ ನಾಯಕರು, ರಾಜ್ಯ ನಾಯಕರು. ಅವರು ಸುಪುತ್ರನಾಗಿರುವಂತ ನಮ್ಮ ರಘುಚಂದ್ರನ್ ಅವರಿಗೆ ಟಿಕೆಟ್ ಕೇಳಿದ್ರು. ನಿರ್ಧಾರ ಆಗಿದೆ. ಹಾಗಾಗಿ ರಘುಚಂದ್ರನ್ ಹತ್ರ ಅವರ ತಾಯಿಯವರ ಹತ್ರ ಮಾತಾಡಿದೀವಿ. ಹಿಂದಟ್ಟಿಗೆ ಡಿಸಿಷನ್ ತಗೋಬೇಡಿ, ಪಾರ್ಟಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕತ್ತೆ, ಮುಂದೆ ಬಹಳ ಒಳ್ಳೆ ದಿನಗಳು ಬರುತ್ತೆ. ಹಾಗಾಗಿ ಈಗಲೇ ಆ ರೀತಿ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿ ನಮ್ಮ ರಘುಚಂದ್ರನ್ ಅವರಿಗೆ, ಅವ್ರ ತಾಯಿಯವರಿಗೆ ಮಾತಾಡಿದೀವಿ. ಚಂದ್ರಪ್ಪ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅವ್ರ ಹತ್ರನೂ ಕೂಡ ಮಾತಾಡ್ತೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಪಾರ್ಟಿ ಕಾರ್ಯಕರ್ತರು, ನಮ್ಮ ಪಾರ್ಟಿ MLA ಏನು ಅಂತ ನಾವು ಇನ್ನು ಮಾತುಕತೆಯನ್ನು ಮುಂದುವರಿಸ್ತೇವೆ. ಅವರು ಇನ್ನು ಯಾವುದೇ ನಿರ್ಧಾರಕ್ಕೆ ನಾವೇನು ಹೇಳ್ತಿದ್ದೀವಿ ಆ ವಿಷಯಕ್ಕಿನ್ನೂ ಅವರ ಬಂದಿಲ್ಲ. ಇನ್ನು ಮಾತುಕತೆಯನ್ನ ಮುಂದುವರಿಸ್ತೀವಿ. ಅವ್ರು ನಮಗೆ ಟಿಕೆಟ್ ಕೊಡಿ, ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ನೀವು ಟಿಕೆಟ್ ಕೊಡ್ತಿದ್ದೀರಾ, ಸ್ಥಳೀಯವ್ರಿಗೆ ಕೊಡಿ ಅಂತ ಕೇಳಿ. ಸರ್, ಸಾಯಂಕಾಲ 7:30ಗೆ ರವಿಕುಮಾರ್ ಅವರು ನಂಗೆ ಫೋನ್ ಮಾಡಿದ್ರು, ಭೇಟಿ ಆಗ್ಬೇಕು ಅಂತ. ನಾವು ಮನೇಲಿ ಇದ್ದೀನಿ, ಬನ್ನಿ ಸರ್ ಊಟಕ್ಕೆ, ಇಲ್ಲೇ ಊಟ ಮಾಡ್ಕೊಂಡು ಮಾತಾಡೋಣ ಅಂತ. ಯಾವಾಗ ಬಂದ್ರು ದುರ್ಗಕ್ಕೆ ನಮ್ಮ ಮನೆಗೆ ಬಂದು ಅಭ್ಯಾಸ ಇದೆ. ಮತ್ತೆ ಅವರು ಊಟಕ್ಕೆ ಬಂದ್ರು, ಊಟ ಮಾಡಿ ಅದರಿಂದ ಕುಶಲೋಪರಿಗಳೆಲ್ಲ ವಿಚಾರ ಮಾಡಿದ್ರು ಸರ್, ಮಾತಾಡಿದ್ವಿ. ಇಷ್ಟ ಆಗಿದೆ. ಏನ್ ಭರವಸೆ ಕೊಟ್ಟಿದ್ದಾರೆ ಸರ್ ನಿಮ್ಗೆ? ಏನಾದ್ರು ಭರವಸೆ ಅಂತದ್ದು ಏನಿಲ್ಲ ಸರ್. ನಮ್ಮ ನೋವೇನಿದೆ ಹೇಳಿದೀವಿ, ನಮ್ಮ ಕಷ್ಟ ಏನಿದೆ ಹೇಳಿದೀವಿ, ನಾವು ಯಾವ ಪರಿಸ್ಥಿತಿ ಅನುಭವಿಸ್ತಾ ಇದೀವಿ ಅಂತ ಹೇಳಿದೀವಿ, ನಾವು ಯಾಕೆ ಈ ನಿರ್ಧಾರಕ್ಕೆ ಬಂದ್ವಿ ಅಂತಾನೆ ಹೇಳಿದೀವಿ. ಅವ್ರಿಗೂ ನಾವು ಹೇಳಿರೋದ್ರಲ್ಲಿ ನಿಜ ಇದೆ, ಸತ್ಯ ಇದೆ ಅಂತ ಹೇಳಿದಾರೆ ಸರ್. ಇಷ್ಟ ಆಗಿದೆ. ಈ ಸಂಧಾನ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ನಿಮ್ಮ ತಂದೆಯವರು ಮನೇಲಿ ಇಲ್ಲ? ಇಲ್ಲ ಸರ್, ನಮ್ಮ ತಂದೆಯವರು ಚಳ್ಳಕೆರೆ ಭಾಗದಲ್ಲಿ ಇವತ್ತು ಸ್ವಲ್ಪ ನಾಳೆ ಈ ನಾಮಿನೇಷನ್ ಅದು ಇದು ಪ್ರಕ್ರಿಯೆ ಅಂತ ಇರ್ತಾರೆ. ಸ್ವಲ್ಪ ಭಾಗದಲ್ಲಿ ನಾಯಕರು ಎಲ್ಲ ಸೇರ್ಕೊಂಡಿದ್ದಾರೆ, ಒಂದ್ ಕಡೆ ಅಲ್ಲಿದ್ದಾರೆ. ಅದು ಬಿಟ್ರೆ ಏನಿಲ್ಲ ಸರ್. ಸತ್ಯ ನಾನೇನಿಲ್ಲ ಅಲ್ಲಿ ಹಚ್ಕೊಟ್ಟಿರ್ತೀನಿ. ಅದು ಸುಳ್ಳು ಪಳ್ಳಿ ಹೇಳೋಂಥದ್ದು ಏನಿದೆ ಸರ್. ರವಿಕುಮಾರ್ ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿ, ನಮ್ಮ BID ಕಾಲೇಜಲ್ಲಿ ಓದಿರೋರು. ಅವ್ರು ಬರ್ತಾರಂದ್ರೆ ನಾವೇನು ಮಾಡೋದೇನಿಲ್ಲ ಸರ್. ಇವಾಗ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ದೂರವಾಣಿ ಸಂಪರ್ಕದಲ್ಲಿ. ವೆಂಕಟಾಚಲಪತಿ, ಒಂದು ಕಡೆ ರಘುಚಂದ್ರನ್ ಅವರನ್ನ ನಿನ್ನೆ ರವಿಕುಮಾರ್ MLC ಭೇಟಿ ಮಾಡಿದ್ರು, ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾದ್ರು, ಆದ್ರೆ ಅದು ವಿಫಲ ಆಯ್ತು ಅನ್ನೋದು ಗೊತ್ತಿದೆ. ಸೊ ಮುಂದೆ ರಘುಚಂದ್ರನ್ ಅವರ ಮುಂದಿನ ನಿರ್ಧಾರ ಏನು ಅಂತ, ಪಕ್ಷೇತರರಾಗಿ ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಜೋರಾಗ್ತಾ ಇದೆ. ಕ್ಷೇತ್ರದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಪ್ರತಿಭಾ, ನಿನ್ನೆ ಏನು ಬಂಡಾಯ ಸಾರಿರುವಂತ ಬಿಜೆಪಿ ಶಾಸಕರಾದಂತ ಚಂದ್ರಪ್ಪ ಮತ್ತು ಪುತ್ರ ರಘುಚಂದ್ರನ್ ಅವರನ್ನ ಮನವೊಲಿಸೋದಕ್ಕೆ ನಿನ್ನೆ ಬಿಜೆಪಿಯ MLC ರವಿಕುಮಾರ್ ಅವರನ್ನು ರಾಜ್ಯ ನಾಯಕರು ಕಳಿಸಿರುವಂತದ್ದು. ಬಂಡಾಯ ಶಮನಕ್ಕೆ ಕಳಿಸಿದಂತ ಸಮಯದಲ್ಲಿ ಏನು ಚಂದ್ರಪ್ಪ ಅವರು ಮನೆಯಲ್ಲಿ ರವಿಕುಮಾರ್ ಬರ್ತಾರೆ ಅಂತ ತಿಳಿದು ಸಹ ಹೊರಗಡೆ ಚಳ್ಳಕೆರೆ ಕ್ಷೇತ್ರದಲ್ಲಿ ಮುಖಂಡರ ಸಭೆ ಮಾಡೋದಕ್ಕೆ ಹೋಗಿದ್ರು. ಆ ಒಂದು ಸಮಯದಲ್ಲಿ ರಘುಚಂದ್ರನ್ ಮತ್ತು ಅವರ ತಾಯಿಯವರ ಜೊತೆಗೆ ರವಿಕುಮಾರ್ ಅವರು ಮನವೊಲಿಸುವಂತ ಕೆಲಸ ಮಾಡಿದ್ರು. ಮತ್ತೆ ಈ ಪಕ್ಷದಲ್ಲಿ ನಿಮ್ಗೆ ಮುಂದೆ ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅಂತ ಮತ್ತೆ ರಾಜ್ಯ ನಾಯಕರಿಗೆ ಏನು ಒಂದು ಸಂದೇಶವನ್ನು ಕೊಟ್ಟಿದ್ರು, ಅದನ್ನ ರಘುಚಂದ್ರನ್ ಮತ್ತು ಅವರ ತಾಯಿಯವರಿಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಆದ್ರೂ ಸಹ ಅವರು ಏನು ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದ್ರಿಂದ ಹಿಂದೆ ಸರಿಯಲ್ಲ ಅನ್ನುವಂಥದ್ದನ್ನು ಹೇಳಿರುವಂತದ್ದು. ಈಗ ಸದ್ಯ ಈಗಾಗಲೇ
ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ರಘುಚಂದನ್ ಅವರು ಮತ್ತು ಶಾಸಕ ಚಂದ್ರಪ್ಪ ಅವರು ಸಹ ಈಗಾಗಲೇ ಎಲ್ಲಾ ಸಿದ್ಧತೆ ಮಾಡ್ಕೊಳ್ತಿರುವಂತದ್ದು. ತನ್ನ ಮಗನನ್ನು ಏನು ರಘುಚಂದನ್ ಅವರನ್ನ ಕಣಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಕ್ಕೆ ರಘುಚಂದನ್ ಅವರು ಈಗ ಶಾಸಕ ಚಂದ್ರಪ್ಪ ಅವರು ಚಳ್ಳಕೆರೆ ಮತ್ತೆ ಹೊಳಲ್ಕೆರೆ ವಿವಿಧ ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಅವರ ಬೆಂಬಲಿಗರ ಸಭೆ ಮಾಡ್ತಿರುವಂತದ್ದು. ಮತ್ತೆ ಇನ್ನೊಂದು ಮಹತ್ವದ ವಿಷಯ ಏನಂತಂದ್ರೆ, ಈಗ ಕಾಂಗ್ರೆಸ್ನಲ್ಲಿ ಸ್ಥಳೀಯರಿಲ್ಲ, ಅವರು ಹೊರಗಿನವರು. ಚಂದ್ರಪ್ಪ ಈಗ ಏನು ಕಾಂಗ್ರೆಸ್ ಅಭ್ಯರ್ಥಿಗಿರುವಂತ BN ಚಂದ್ರಪ್ಪ ಅವರು ಹೊರಗಿನವರಾಗಿರೋದ್ರಿಂದ, ಚಿಕ್ಕಮಗಳೂರು ತರೀಕೆರೆಯವರಾಗಿರೋದ್ರಿಂದ ಸ್ಥಳೀಯ ಅಭ್ಯರ್ಥಿಗೆ ನೀವು ಬೆಂಬಲ ಕೊಡಬೇಕಂತ ಕಾಂಗ್ರೆಸ್ ನಾಯಕರನ್ನು ಒಂದು ಮನವಿ ಮಾಡ್ಕೊಂಡಿರೋದು ಚಂದ್ರಪ್ಪ ಅವರು. ನಿನ್ನೆ ಚಳ್ಳಕೆರೆ ಭಾಗದ ನಾಯಕರು ಮತ್ತು ಮುಖಂಡರ ಜೊತೆ ಸಭೆ ಮಾಡಿರುವಂತದ್ದು. ಬಂದಿರುವಂತಹ ಮಾಹಿತಿ ಪ್ರಕಾರ ಏನು ಚಳ್ಳಕೆರೆ ಶಾಸಕರು ಆ ಭಾಗದ ಶಾಸಕರು ಏನಿದ್ರೆ ಆ ಶಾಸಕರನ್ನು ಸಹ ಸಂಪರ್ಕ ಮಾಡಿದರೆ ಬಿಜೆಪಿ ಶಾಸಕ ಚಂದ್ರಪ್ಪ ಅನ್ನುವಂತ ಮಾಹಿತಿ ಇದು. ಕೈ ಶಾಸಕರ ಜೊತೆ ಏನಾದ್ರೆ ಸ್ಥಳೀಯ ಅಭ್ಯರ್ಥಿ ನನ್ನ ಮಗನನ್ನ ಕಣಕ್ಕೆ ಇಳಿಸ್ತಿದೀವಿ, ನೀವು ಒಂದು ಬೆಂಬಲ ಕೊಡಿ ಅನ್ನುವಂಥದ್ದನ್ನ ಚಂದ್ರಪ್ಪ ಅವರು ಮಾಡಿರುವಂತದ್ದು. ಸದ್ಯ ಈಗ ರಘುಚಂದನ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಗೋವಿಂದ ಕಾರಜೋಳ ಅವರನ್ನ ಇಲ್ಲಿ ಸೋಲಿಸಲೇಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದು ತನ್ನ ಮಗನನ್ನು ಈಗ ರಾಜಕೀಯ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಚಂದ್ರಪ್ಪ ಅವರು ಈಗ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ವೆಂಕಟಾಚಲಪತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.